ಪಕ್ಷದಿಂದ ಉಚ್ಚಾಟನೆಯಾಗಿರುವ ಯತ್ನಾಳ್ ನಡೆಯ ಕುರಿತಂತೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಉಚ್ಚಾಟನೆಯಾಗಿ ಯತ್ನಾಳ್ ಅರೆ ಹುಚ್ಚರಾಗಿದ್ದಾರೆ. ಬಿಎಸ್ ಯಡಿಯೂರಪ್ಪಗೆ ಜೈಲಿಗೆ ಕಳಿಸೋದು ಯಾರ ಹಣಿಯಲ್ಲೂ ಬರ್ದಿಲ್ಲ. ಯಡಿಯೂರಪ್ಪ ಪಾದದ ಧೂಳಿಗೂ ಯತ್ನಾಳ್ ಸಮನಲ್ಲ. ಯತ್ನಾಳ್ ಪ್ರಭಾವಿ ಸಚಿವರ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದ. ವಿಜಯಪುರದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಿದ್ದಾನೆ ಅನ್ನೋದಾಗಿ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಆತ್ಮಹತ್ಯೆ ಹಾಗಾಗಿ ಅರೆ ಹುಚ್ಚು ಏನು ಹೇಳಕ್ಕಾಗಲ್ಲ. ಅವ್ರಿಗೆ ಏನು ಏನಕ್ಕೆ ರಿಕ್ವೆಸ್ಟ್ ಆಗ್ತದೆ ಪಾರ್ಟಿಯಿಂದ ಉಚ್ಚಾಟನೆ ಅಂತ ನೀನು ಹಣೆಯಲ್ಲೇ ಬರ್ತಲ್ಲ ಜೈಲಿಗೆ ಕಳಿಸ ಅವ್ರ ಹಣೆಯಲ್ಲೇ ಬರ್ತಲ್ಲ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಯಡಿಯೂರಪ್ಪನವ್ರ ಖಾಲಿ ಧೂಳಿಗೆ ಸಮಾನ ಮಾತ್ರ ಯಾವ ನೈತಿಕತೆ ನಿಮಗೆ? ಯಡಿಯೂರಪ್ಪನ ಆಡುವುದು ನಾವು ಇದೇ ಕಾಂಗ್ರೆಸ್ ಈ ಮನುಷ್ಯ JDS ಹೋದಾಗ ಯಡಿಯೂರಪ್ಪನವರೇ BJP ಸೇರಿಸಿದ್ರು. ಎಲ್ಲರಿಗೆ ಯಾರಿಗೆ ಬಿಡಿದಾರೆ ಮನುಷ್ಯ? ಒಂದ್ಸರಿ ಕಾಂಗ್ರೆಸ್ ಬೈತಾರೆ, ಒಂದ್ಸರಿ ಸಿದ್ದರಾಮಯ್ಯ ಹೋಗ್ತಾರೆ. ನಿಮಗೆ ಬೆಂಬಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ.